ನಾರಿ ಶಕ್ತಿ ವಂದನಾ ಅಧಿನಿಯಮ ವಿರೋಧಿಸಿದ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳ ವಿರುದ್ಧ ಪ್ರತಿಭಟನೆ. ಭಾರತೀಯ ಜನತಾ ಪಾರ್ಟಿ ಗದಗ ಜಿಲ್ಲಾ ಹಾಗೂ ಗದಗ ನಗರ ಮಂಡಲ ಮಹಿಳಾ ಮೋರ್ಚಾ ವತಿಯಿಂದ ನಾರಿ ಶಕ್ತಿ ವಂದನಾ ಅಧಿನಿಯಮ ವಿರೋಧಿಸಿದ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳ ವಿರುದ್ಧ ಗದಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಮಹಿಳಾ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾ ಶೋಭಾ ನರಸಿಂಹಗೌಡರ, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ನಿರ್ಮಲಾ ಕೊಳ್ಳಿ ರವರು ಮಾತನಾಡಿ, ನಾರಿಶಕ್ತಿ ಅಧಿನಿಯಮ ವಿರೋಧಿಸಿದ ಕಾಂಗ್ರೆಸ್ ಸರ್ಕಾರ ದೇಶದ ಮಹಿಳೆಯರಿಗೆ ಮಾಡುವ ಅಪಮಾನ ಎಂದರು. ಮೀಸಲಾತಿಯನ್ನು ವಿರೋಧಿಸಿ 33% ನಾರಿ ಶಕ್ತಿ ಅಧಿನಿಯಮ ಮೀಸಲಾತಿಯನ್ನು ವಿರೋಧಿಸಿದ ಕಾಂಗ್ರೆಸ್ ಪ್ರತಿಭಟನೆಯನ್ನು ಗದಗ ಜಿಲ್ಲೆಯಲ್ಲಿ ಇವತ್ತು ನಾವು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಗದಗ ಜಿಲ್ಲೆಯಲ್ಲಿ ಮಹಿಳಾ ಮೋರ್ಚಾ ವತಿಯಿಂದ ಇಡೀ ಸುದೀರ್ಘವಾದಂಥ 30 ವರ್ಷಗಳ ಹೋರಾಟ, 75 ವರ್ಷಗಳ ಸ್ವತಂತ್ರ ಖಂಡನೆಯನ್ನು ಮಾಡಿದಾಗ ಇಡೀ ಸಂಸತ್ತಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಮತ್ತು ಅವರ ಒಂದು ಜೊತೆ ಇಂಡಿಯಾ ಕೂಟವನ್ನು ವಿರೋಧಿಸ್ತದೆ ಅಂತಂದ್ರೆ ಇಡೀ ನಮ್ಮ ನಾರಿ ಶಕ್ತಿಯ ಸೋಲು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಡೀ ನಮ್ಮ ಜನಸಂಖ್ಯೆ ಆಧಾರದೊಳಗೆ ನಾವು ಮೀಸಲಾತಿಯ ಮುಖಾಂತರ ಮಹಿಳೆಯರನ್ನ ತಗೊಂಡ್ಬರ್ಬೇಕು ಅಂತ ಹೇಳಿ ನರೇಂದ್ರ ಮೋದಿ ಚಿಂತನೆಯನ್ನು ನಡೆಸಿದ್ರು ಕೂಡ ನೀವು ಅದನ್ನು ವಿರೋಧಿಸ್ತೀರಿ ಅಂತ ಸೋನಿಯಾ ಗಾಂಧಿಯವರಿಗೆ, ಇಂದಿರಾ ಗಾಂಧಿಯವರಿಗೆ ಮಾತ್ರ ಸೀಮಿತ ಇತ್ತ. ಒಂದು 30 ವರ್ಷಗಳ ನೀವು ಆಳ್ವಿಕೆ ಮೋದಿಯಾಗಿರ್ಬೋದು, ತಾಯಿಯವರಾಗಿರ್ಬೋದು, ಇಡೀ ಇದನ್ನ ನಮ್ಮ ಮಹಿಳಾ ಕೂಡ ಆಕ್ಚುಲಿ ಇವತ್ತು ಭಾರತ ದೇಶದ ನಾರಿಯರು ವಿಚಾರ ಮಾಡುವ ನೀತಿ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಗದಗ ಜಿಲ್ಲಾ ಅಧ್ಯಕ್ಷರಾದ ರಾಜು ಕುರುಡಗಿ, ಪಕ್ಷದ ಮುಖಂಡರಾದ ಎಂಎಸ್ ಕರಿಗೌಡ್ರ, ಶ್ರೀಪತಿ ಉಡುಪಿ, ಲಿಂಗರಾಜ ಪಾಟೀಲ, ಪಕ್ಕೀರೇಶ ರಟ್ಟಿಹಳ್ಳಿ, ಜಯಶ್ರೀ ಉಗಲಾಟದ, ಚೆನ್ನಮ್ಮ ಹುಳಕಣ್ಣವರ, ಕಸ್ತೂರಿ ಕಮ್ಮಾರ, ಪುಷ್ಪಾ ಪೂಜಾರ, ರೇಖಾ ಗವಳಿ, ನಂದಾ ಪಲ್ಲೇದ, ಶಾರದಾ ದಳವಾಯಿ, ರೇಖಾ ಮನ್ನೂರ, ವಿಜಯಲಕ್ಷ್ಮ ಮಾನ್ವಿ, ಸಾವಿತ್ರಿ ಪಾಟೀಲ, ಮೇಘನಾ ಕೊಟ್ಟೂರ, ಕವಿತಾ ಬಂಗಾರಿ, ಸರೋಜ ಬಾರ್ಕೇರ, ಕಮಲಾಕ್ಷಿ ತಕ್ಕಲಕೋಟಿ, ಸುಮಂಗಲಾ ಕೊನೆವಾಲ, ಶಿವಲೀಲಾ ಉಮಚಗಿ, ಶ್ರೀದೇವಿ ಲಖಮಾಪುರ, ಕೌಶಲ್ಯ ಬದಿ, ಯೋಗೇಶ್ವರಿ ಭಾವಿಕಟ್ಟಿ, ಪ್ರೀತಿ ಶಿವಪ್ಪನಮಠ, ಶಾಂತಾ ತಿಮ್ಮಾಪುರ, ಲಕ್ಷ್ಮ ಬಂಕದ, ಪವಿತ್ರ ಮುದಗಲ್, ಮಂಗಳ ರಾಯಬಾಗಿ, ಸುನೀತಾ ಹಳ್ಳಿ, ಸಂಕೇತ ಶಿದ್ಲಿಂಗ, ಶೈಲಾ ಜಾಸೆಫ್, ನಿರ್ಮಲಾ ಬಂಡಿಹಾಳ, ಜ್ಯೋತಿ ಹಾನಗಲ್, ಡಾ ಕಮಲಾಕ್ಷಿ ಅಂಗಡಿ, ದೇವೇಂದ್ರಪ್ಪ ಹೂಗಾರ ಇನ್ನೂ ಹಲವಾರು ಪ್ರಮುಖರುಗಳು ಉಪಸ್ಥಿತರಿದ್ದರು. ಸಂಸತ್ತಿನಲ್ಲಿ ನಡೆದಂಥ 33% ಮಹಿಳಾ ನಾರಿ ಶಕ್ತಿ ಅಧಿನಿಯಮ ಏನು ವಿಧೇಯಕವನ್ನು ಮಂಡಿಸಿದ್ರು, ಅದಕ್ಕೆ ವಿರುದ್ಧವಾಗಿ ನಮ್ಮ ಕಾಂಗ್ರೆಸ್ಸಿನ ಇಂಡಿಯಾ ಕೂಟ ವಿರೋಧವಾಗಿ ನಮ್ಮ ಮಹಿಳೆಯರ ನೀತಿಯನ್ನು ವಿರೋಧಿಸಿದೆ. ಇವತ್ತು ಮಹಿಳಾ ಮೀಸಲಾತಿ ರಾಜಕೀಯದಲ್ಲಿ ಬರಬಾರದು ಅಂಥೇಳಿ ಅವರು ಏನು ಕಾಂಗ್ರೆಸ್ನವರು ಮಾಡಿದ್ದಾರೆ, ಅದಕ್ಕೆ ನಮ್ಮ ಇಡೀ ಭಾರತ ದೇಶದ ನಾರಿಕುಲ ಇವತ್ತು ಧಿಕ್ಕರಿಸ್ತಾ ಇದೆ. 30 ವರ್ಷಗಳಿಂದ ನೆನಗುದಿಗೆ ಬಿದ್ದಿರುವಂಥದ್ದು ಮೀಸಲಾತಿಯನ್ನು ತಂದಿರುವಂಥ ನರೇಂದ್ರ ಮೋದಿ ಅವರನ್ನು ಸರ್ಕಾರಕ್ಕೆ ಸೋಲಲ್ಲ, ಇದು ಇಡೀ ನಮ್ಮ ನಾರಿ ಶಕ್ತಿಯರಿಗೆ ಸೋಲು ಅಂತ ನಾನು ಹೇಳ್ತಾ ಇದ್ದೇನೆ. ಇದು ಮೇನ್
33% ಮಹಿಳಾ ಮೀಸಲಾತಿ ಇದು ಒಂದು ದಶಕಗಳ ಕನಸು. ಈ ಕನಸನ್ನು ನೆನಸು ಮಾಡಬೇಕಂತಂದ್ರೆ ನಮ್ಮ ಮೋದಿಜಿಯವರ ಸಾಕಷ್ಟು ಪ್ರಯತ್ನಗಳನ್ನು ಕಳೆದ 10-11 ವರ್ಷಗಳಲ್ಲಿ ಮಾಡಿದ್ದಾರೆ. ಆ ಮಾಡಿದ ಪ್ರಯತ್ನಕ್ಕೆ ಅವರು 3 ದಿನದ ಸ್ಪೆಷಲ್ ಅಧಿವೇಶನವನ್ನು ಕೂಡ ಇಟ್ಟಿದ್ದರು. ಆದರೆ ಈ ಒಂದು 33% ಮೀಸಲಾತಿ ಮಸೂದೆ ಏನೈತಿ ಅದನ್ನು ವಿಫಲಗೊಳಿಸಬೇಕೆಂದು ಕಾಂಗ್ರೆಸ್ ಇಂಡಿ ಮೈತ್ರಿಕೂಟ ಅದಕ್ಕೆ ತನ್ನ ಶತಪ್ರಯತ್ನಗಳನ್ನು ಮಾಡಿ ಕೊನೆಗೆ ಅದನ್ನು ವಿಫಲಗೊಳಿಸಿದ್ದಾರೆ. ಯಾಕಂತಂದ್ರೆ ಈ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಮಹಿಳೆಯರು ಅಡುಗೆ ಮನೆಯಲ್ಲಷ್ಟೇ ಸೀಮಿತವಾಗಿರಬೇಕು ಅನ್ನೋಂಥ ಅವರ ಆಸೆ, ಅವ್ರ ಮನಸ್ಥಿತಿ, ಅವರ ದುರಾಸೆ. ಅದಕ್ಕೆ ಅವರು ಯಾಕಂತಂದ್ರೆ ಮಹಿಳೆಯರು ತಮ್ಮ ಕೆಲಸಗಳಲ್ಲಿ ಅತಿ ಸೂಕ್ಷ್ಮ ನಿರ್ಣಯಗಳನ್ನು ತಗೋತಾರೆ. ಹೆಂಗೆ ನಾವು ಮನೆ ಸಂಸಾರಗಳನ್ನೆಲ್ಲ ಮಾಡಿ ಹೊರಗೆ ನಮ್ಮ ವ್ಯಾಪಾರ ಒಳಗಿರಲಿ ಸಮಾಜದೊಳಗಿರಲಿ ಎಲ್ಲ ನಿರ್ಣಯಗಳನ್ನು ತಗೊಂಡು ಮುಂದೆ ಬಂದಿರುವಂಥದ್ದು ಪಂಚಾಯತ್ಲಿದ್ದ ಹಿಡಿದು ಲೋಕಸಭೆವರೆಗೆ ನಮ್ಮ ಮೋದಿಜಿಯವರು ಅದನ್ನು ನೋಡಿ ಅರಿತುಕೊಂಡು ಈ ನಿರ್ಣಯವನ್ನು ತೊಗೊಂಡ್ರೆ ಮಹಿಳೆಯರು ಎಲ್ಲಿ ಮುಂದೆ ಬಂದು ನಮ್ಮ ನಿರ್ಣಯಕ್ಕೆ ಅಡ್ಡು ಹಾಕ್ತಾರ ಅಂತಂದು ಅವರಿಗೆ ಭಯ ಮನಸ್ಸಿನಲ್ಲಿ ಹುಟ್ಟು ಹಾಕಿ ಅವ್ರನ್ನ ಹೆಂಗಾದರೂ ಮಾಡಿ ಈ ಮಸೂದೆಯನ್ನು ನಾವು ತಡೆ ಹಿಡಿಬೇಕು ಅನ್ನೋಂಥ ಇದಕ್ಕೆ ಕಾರ್ಯದೊಳಗೆ ಅವರು ಶತಪ್ರಯತ್ನ ಮಾಡಿ ಇದನ್ನು ವಿಫಲಗೊಳಿಸಿದ್ದಾರೆ. ಇವತ್ತು ಸಮಸ್ತ ನಾರಿ ಸಮಾಜ ಏನೈತಿ ಈ ಕರಾಳ ದಿನವನ್ನು ಎಂದಿಗೂ ಮರೆಯೋಕ್ಕಾಗೋದಿಲ್ಲ. ಯಾಕಂತಂದ್ರೆ ನರೇಂದ್ರ ಮೋದಿಜಿಯವರು 33% ಏನು ಮಹಿಳೆಯರಿಗೆ ಕೊಟ್ಟಿದ್ದರು. ಅದರೊಳಗೆ ಮಹಿಳೆಯರೆಲ್ಲರೂ ಒಂದು ಕನಸವನ್ನು ಇಟ್ಕೊಂಡಿದ್ರು, ನಾವು ವಿಧಾನಸೌಧೆ ಲೋಕಸಭೆ ಹೆಜ್ಜೆ ಹಾಕ್ತೀವಿ, ನಿರ್ಣಯಗಳನ್ನು ಮಂಡಿಸ್ತೀವಿ. ಈ ಒಂದು ಕಾರ್ಯಕ್ಕೆ ಏನು ಇಂಡಿಕೋಟ ಮೈತ್ರಿಕೂಟ ಏನೈತಿ ಕಲ್ಲು ಹಾಕ್ಯಾರ. ಇವರಿಗೆ ನಮ್ಮ ಸಮಸ್ತ ಭಾರತದ ಮಹಿಳಾ ಸಮಾಜ ಎಂದೆಂದಿಗೂ ಕ್ಷಮಿಸಿದೋಲ್ಲ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನಿರ್ಮಲಾ ದಶರಥ ರಾಜಕೊಳ್ಳಿ, ಭಾರತೀಯ ಜನತಾ ಪಾರ್ಟಿ ಗದಗ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರು.